ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವೊಂದು ಅದ್ಭುತವಾದ ಕಾಲಯಾನ ಮಾಡಲಿದ್ದೇವೆ. ನಮ್ಮ ಕರ್ನಾಟಕದ ಅತ್ಯಂತ ಶ್ರೀಮಂತ ಪರಂಪರೆಯ ಬೇರುಗಳನ್ನು ಹುಡುಕೊಂಡು ಹೋಗೋಣ. ಈ ನೆಲದ ಸಂಸ್ಕೃತಿಗೆ ಗಟ್ಟಿ ಬುನಾದಿ ಹಾಕಿದ ಆ ಮಹಾನ ರಾಜವಂಶಗಳ ಸುವರ್ಣಯುಗಕ್ಕೆ ಎಲ್ಲರಿಗೂ ಸ್ವಾಗತ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಇಡೀ ಪಯಣದ ಕೇಂದ್ರ ಪ್ರಶ್ನೆನೇ ಇದು. ಯೋಚನೆ ಮಾಡಿ ನೋಡಿ, ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಇವತ್ತಿಗೂ ಇಡೀ ಜಗತ್ತನ್ನೇ ಬೆರಗುಗೊಳಿಸುತ್ತಿರುವ ನಮ್ಮ ನಾಡಿನ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದವರು ಯಾರು? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ತಿರುವು ಹಾಕೋಣ. ನಮ್ಮ ಈ ಐತಿಹಾಸಿಕ ಪ್ರಯಾಣಕ್ಕೆ ಇಲ್ಲೊಂದು ಮಾರ್ಗಸೂಚಿಯಿದೆ, ಒಂದು ರೋಡ್ ಮ್ಯಾಪ್ ಇದ್ದಾಗೆ. ನಾವು ಶುರು ಮಾಡೋದು ಇತಿಹಾಸ ಪೂರ್ವಕಾಲದಿಂದ. ಆಮೇಲೆ ಮೊದಲ ಸಾಮ್ರಾಜ್ಯಗಳು, ಕನ್ನಡದ ಉದಯ, ವಾಸ್ತುಶಿಲ್ಪದ ವೈಭವ ಮತ್ತು ಕೊನೆಗೆ ಸಾಮ್ರಾಜ್ಯ ನಿರ್ಮಾಣದ ಶಿಖರವನ್ನೇ ತಲುಪಿದ ಕಾಲಘಟ್ಟಗಳನ್ನು ಒಂದೊಂದಾಗಿ ನೋಡೋಣ. ನಮ್ಮ ಕಥೆಯ ಮೊದಲ ಅಧ್ಯಾಯ ಶುರುವಾಗುವುದೇ ಇಲ್ಲಿಂದ. ಕರ್ನಾಟಕದ ನೆಲದ ಮೇಲೆ ಮನುಷ್ಯನ ಮೊದಲ ಹೆಜ್ಜೆಗುರುತುಗಳು ಮೂಡಿದಾಗಿನಿಂದ ಭಾರತದ ಮೊದಲ ಮಹಾಸಾಮ್ರಾಜ್ಯದವರೆಗಿನ ರೋಚಕ ಕಥೆಯನ್ನ ತಿಳಿಯೋಣ. ನಮ್ಮ ಕೃಷ್ಣಾ ಮತ್ತು ಕಾವೇರಿ ನದಿಗಳ ತಟದಲ್ಲಿ ಮಾನವನ ಜೀವನ ಹೇಗೆ ಬದಲಾಗ್ತಾ ಬಂತು ಅಂತ ನೋಡೋಣ. ಹಳೆಯ ಶಿಲಾಯುಗದಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡ್ತಿದ್ದ ಮನುಷ್ಯ ಕ್ರಮೇಣ ನವಶಿಲಾಯುಗದಲ್ಲಿ ಕೃಷಿಕನಾದ, ಮಡಿಕೆ ಮಾಡೋ ಕಲೆಯನ್ನು ಕಲಿತ. ಕೊನೆಗೆ ಬೃಹತ್ ಶಿಲಾಯುಗದ ಹೊತ್ತಿಗೆ ಸತ್ತವರಿಗಾಡಿ ದೊಡ್ಡ ದೊಡ್ಡ ಕಲ್ಲಿನ ಸಮಾಧಿಗಳನ್ನು ಕಟ್ಟುವಷ್ಟು ಮುಂದುವರೆದಿದ್ದ. ಆನಂತರ ಕರ್ನಾಟಕವು ಭಾರತದ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತು. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಶ್ರವಣಬೆಳಗೊಳದಲ್ಲಿ ಕಳೆದ ಅಂತ ಒಂದು ಐತಿಹ್ಯ ಇದೆ. ಆದರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಚಕ್ರವರ್ತಿ ಅಶೋಕನ ನಿಜವಾದ ಹೆಸರು ಅಶೋಕ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದ್ದೇ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸಿಕ್ಕ ಶಾಸನದಿಂದ. ಇದು ನಿಜವಾಗ್ಲೂ ಒಂದು ದೊಡ್ಡ ಐತಿಹಾಸಿಕ ಸಂಶೋಧನೆ. ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿ ಹುಟ್ಕೊಳ್ಳುತ್ತೆ. ಅವರೇ ಶತವಾಹನರು. ಇವರ ಕಾಲದಲ್ಲಿ ಕರ್ನಾಟಕ ನಿಜಕ್ಕೂ ಸಮೃದ್ಧಿಯ ಒಂದು ಹೊಸ ಯುಗಕ್ಕೆ ಕಾಲಿಟ್ಟಿತ್ತು. ಶತವಾಹನರು ಬರೋಬ್ಬರಿ 300 ವರ್ಷಗಳ ಕಾಲ ಆಳಿದ್ರು. ಇವತ್ತಿನ ಬನವಾಸಿ, ಸನ್ನತಿಯಂಥ ನಗರಗಳನ್ನು ತಮ್ಮ ಪ್ರಮುಖ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು. ಅವರ ಕಾಲದಲ್ಲಿ ಬರೀ ಕೃಷಿ ಅಷ್ಟೇ ಅಲ್ಲ, ರೋಮನ್ ಸಾಮ್ರಾಜ್ಯದ ಜೊತೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಜೋರಾಗಿ ನಡೀತಿತ್ತು. ಅಷ್ಟೇ ಅಲ್ಲ, ಪ್ರಸಿದ್ಧ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ತನ್ನ ಬರಹಗಳಲ್ಲಿ ಬನವಾಸಿ ನಗರದ ಬಗ್ಗೆ ಬರೆದಿದ್ದಾನೆಂದ್ರೆ ಆಗಿನ ಕಾಲದ ಗ್ಲೋಬಲ್ ಕನೆಕ್ಷನ್ ಎಷ್ಟಿತ್ತು ಅಂತ ನಾವೇ ಊಹಿಸುವುದು. ಸರಿ, ಈಗ ನಾವು ಕರ್ನಾಟಕದ ಇತಿಹಾಸದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಕನ್ನಡದ ಅಸ್ಮಿತೆಗೆ, ನಮ್ಮೆಲ್ಲರ ಹೆಮ್ಮೆಗೆ ಕಾರಣವಾದ ರಾಜವಂಶ ಕದಂಬರ ಯುಗಕ್ಕೆ ಕಾಲಿಡೋಣ ಬನ್ನಿ. ಈ ಸಂಖ್ಯೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಕ್ರಿಸ್ತ ಶಕ 450. ಇದು ಕೇವಲ ಒಂದು ವರ್ಷ ಅಲ್ಲ, ಇದು ನಮ್ಮ ಕನ್ನಡದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಮೈಲಿಗಲ್ಲು. ಏನಿದರ ಮಹತ್ವ? ಅದೇ ವರ್ಷದಲ್ಲಿ ನಮಗೆ ಸಿಕ್ಕಿದ್ದು ಹಲ್ಮಿಡಿ ಶಾಸನ. ಯಾಕಿದು ಇಷ್ಟು ಸ್ಪೆಷಲ್ ಅಂದ್ರೆ, ಇದೇ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಕನ್ನಡವನ್ನ ಒಂದು ರಾಜ್ಯದ ಆಡಳಿತ ಭಾಷೆಯಾಗಿ ಬಳಸಲಾಗಿದೆ ಅನ್ನೋದಕ್ಕೆ ಸಿಕ್ಕಿರುವ ಅಧಿಕೃತ ದಾಖಲೆ. ಅಂದ್ರೆ ನಮ್ಮ ಕನ್ನಡದ ಅಧಿಕೃತ ಪಯಣ ಶುರುವಾಗಿದ್ದೇ ಇಲ್ಲಿಂದ ಅಂತ ಹೇಳ್ಬೋದು. ಕದಂಬರ ರಾಜಧಾನಿ ಬನವಾಸಿ ಶತಮಾನಗಳ ನಂತರವೂ ಎಂತಹ ಭಾವನಾತ್ಮಕ ಸಂಬಂಧವನ್ನ ಹೊಂದಿತ್ತು ಅನ್ನೋದಕ್ಕೆ ಆದಿಕವಿ ಪಂಪನ ಈ ಮಾತುಗಳೇ ಸಾಕ್ಷಿ. ಆರಂಕುಶ ವಿಟ್ಟೋಡಂ ನೆನವೆನ್ನೆನ್ನ ಮನಂ ಬನವಾಸಿ ದೇಶಮಂ. ಅಂದ್ರೆ, ಚೂಪಾದ ಅಂಕುಶದಿಂದ ಚುಚ್ಚಿದ್ರೂ ಸರಿ, ನನ್ನ ಮನಸ್ಸು ಬನವಾಸಿ ದೇಶವನ್ನೇ ನೆನಪಿಸಿಕೊಳ್ಳುತ್ತೆ ಅಂತ. ಆ ನಾಡಿನ ಮೇಲಿದ್ದ ಪ್ರೀತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಭಾಷೆಯ ನಂತರ ಈಗ ನಮ್ಮ ಗಮನವನ್ನ ಕಲ್ಲಿನಲ್ಲಿ ಕಾವ್ಯ ಬರೆದವರ ಕಡೆಗೆ ಹರಿಸೋಣ. ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಒಂದು ಹೊಸ ಭಾಷ್ಯ ಬರೆದವರು ಬಾದಾಮಿಯ ಚಾಲುಕ್ಯರು. ನೋಡಿ, ಐಹೊಳೆಯನ್ನ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತಲೇ ಕರೀತಾರೆ. ಪಟ್ಟದಕಲ್ಲು ಉತ್ತರ ಮತ್ತು ದಕ್ಷಿಣ ಭಾರತದ ಶೈಲಿಗಳ ಒಂದು ಅದ್ಭುತ ಸಂಗಮಕ್ಕೆ ಸಾಕ್ಷಿ. ಅದಕ್ಕೆ ಅದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇನ್ನು ಬಾದಾಮಿಯ ಗುಹಾಂತರ ದೇವಾಲಯಗಳ ಸೌಂದರ್ಯವನ್ನಂತೂ ಮಾತಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ. ಅವರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ್ನೇ ಸೋಲಿಸಿ ಕನ್ನಡಿಗರ ಕೀರ್ತಿ ಪತಾಕೆನ ಇಡೀ ಭಾರತದಲ್ಲಿ ಹಾರಿಸಿದ್ದ. ಚಾಲುಕ್ಯರ ನಂತರ ಅಧಿಕಾರಕ್ಕೆ ಬಂದವರು ರಾಷ್ಟ್ರಕೂಟರು. ಇವರು ಕರ್ನಾಟಕದ ಪ್ರಭಾವವನ್ನ ಸಾಮ್ರಾಜ್ಯ ನಿರ್ಮಾಣದ ಉತ್ತುಂಗಕ್ಕೆ ಅಂದ್ರೆ ಪೀಕ್ಗೆ ಕೊಂಡೊಯ್ದರು. ಇವರ ಕಾಲವನ್ನ ಕರ್ನಾಟಕದ ಇತಿಹಾಸದಲ್ಲಿ ಸಾಮ್ರಾಜ್ಯಗಳ ಯುಗ ಅಂತನೇ ಕರೆಯಬಹುದು. ಒಂದ್ಕ್ಷಣ ಯೋಚಿಸಿ, ಒಂದೇ ಒಂದು ಅಂದ್ರೆ ಸಿಂಗಲ್ ದೊಡ್ಡ ಬಂಡೆ
ಅದನ್ನ ಮೇಲಿಂದ ಕೆಳಕ್ಕೆ ಕೊರೆದುಕೊಂಡು ಬಂದು ಅದ್ರಲ್ಲೇ ಒಂದು ಇಡೀ ದೇವಸ್ಥಾನವನ್ನೇ ಕೆತ್ತಿ ನಿಲ್ಲಿಸೋದು ಅಂದ್ರೆ ಸಾಧ್ಯನಾ? ನಂಬೋಕ್ಕಾಗುತ್ತಾ? ಇದು ಕಲ್ಪನೆಗೂ ಮೀರಿದ ವಿಷಯ ಅಲ್ವಾ? ಆದರೆ ರಾಷ್ಟ್ರಕೂಟರು ಅದನ್ನ ಮಾಡಿ ತೋರಿಸಿದ್ರು. 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲಾದ ಎಲ್ಲೋರಾದ ಕೈಲಾಸನಾಥ ದೇವಾಲಯವೇ ಆ ಪ್ರಶ್ನೆಗೆ ಉತ್ತರ. ಇದು ಜಗತ್ತಿನ ಅತಿದೊಡ್ಡ ಏಕಶಿಲಾ ರಚನೆ, ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ. ಅವರ ಕಲೆ ಮತ್ತು ಇಂಜಿನಿಯರಿಂಗ್ಗೆ ಇದೊಂದು ಜೀವಂತ ಸಾಕ್ಷಿ. ರಾಷ್ಟ್ರಕೂಟರ ಕೊಡುಗೆ ಬರೀ ವಾಸ್ತುಶಿಲ್ಪಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರ ಶ್ರೇಷ್ಠ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಕನ್ನಡದ ಮೊದಲ ಲಭ್ಯ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ರಚನೆಯಾಯಿತು. ಇದು ಬರೀ ಒಂದು ಸಾಹಿತ್ಯ ಕೃತಿಯಲ್ಲ, ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ಕನ್ನಡ ನಾಡಿನ ಗಡಿರೇಖೆಯನ್ನ ಸ್ಪಷ್ಟವಾಗಿ ಹೇಳದ ಒಂದು ಐತಿಹಾಸಿಕ ದಾಖಲೆ ಕೂಡ ಹೌದು. ಹಾಗಾದ್ರೆ ಈ ಎಲ್ಲಾ ಮಹಾನ್ ರಾಜವಂಶಗಳು ನಮ್ಗೆ ಕೊನೆಗೆ ಬಿಟ್ಟು ಹೋದ ಪರಂಪರೆ ಏನು? ಈ ಸುವರ್ಣಯುಗದ ಕೊಡುಗೆಗಳು ನಮ್ಮ ಇವತ್ತಿನ ಬದುಕಿನ ಮೇಲೆ ಹೇಗೆ ಪ್ರಭಾವ ಬೀರಿವೆ ಅನ್ನೋದನ್ನ ಒಮ್ಮೆ ನೋಡೋಣ. ಹಲ್ಮಿಡಿಯಿಂದ ಆರಂಭವಾದ ನಮ್ಮ ಭಾಷೆಯ ಗಟ್ಟಿಯಾದ ಅಡಿಪಾಯ, ಗುಹೆಗಳಿಂದ ಶುರುವಾಗಿ ದೇವಸ್ಥಾನಗಳು, ನಗರಗಳವರೆಗೆ ಬೆಳೆದ ಅದ್ಭುತ ವಾಸ್ತುಶಿಲ್ಪ, ಭಾರತದ ಬಹುಭಾಗವನ್ನು ಆಳಿದ ರಾಜಕೀಯ ಶಕ್ತಿ ಮತ್ತು ಇವತ್ತಿಗೂ ನಮ್ಮನ್ನ ಶ್ರೀಮಂತಗೊಳಿಸ್ತಿರುವ ಕಲೆ, ಸಾಹಿತ್ಯ, ವ್ಯಾಪಾರದ ಪರಂಪರೆ ಇವೇ ಈ ರಾಜವಂಶಗಳು ನಮಗಾಗಿ ನಿರ್ಮಿಸಿಕೊಟ್ಟ ಕರ್ನಾಟಕದ ಪರಂಪರೆಯ 4 ಬೃಹತ್ ಸ್ತಂಭಗಳು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋಗಿರುವ ಈ ಅದ್ಭುತ ಪರಂಪರೆಯನ್ನ, ಈ ಶ್ರೀಮಂತ ಇತಿಹಾಸವನ್ನ ನಮ್ಮ ಇವತ್ತಿನ ದಿನಗಳಲ್ಲಿ ನಾವು ಹೇಗೆ ಗೌರವಿಸಬಹುದು ಮತ್ತು ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ಇದನ್ನ ಹೇಗೆ ತಲುಪಿಸಬಹುದು? ಯೋಚಿಸಬೇಕಾದ ವಿಷಯ ಅಲ್ವಾ?